Hello, welcome to Swati H. Neligi channel. ನಾನು ನಮ್ಮ ತವ್ರ ಮನೆ ಹೋಗ್ತಿದ್ದೀನಿ. ಡೆಲಿವರಿ ಡೇಟ್ ಹತ್ರ ಬರ್ತಿರೋ ಕಾರಣ ಇವಾಗ ನನ್ಗೆ ಡೆಲಿವರಿಗೆ ಅಂತ ಮನೆಗೆ ಕರ್ಕೊಂಡೋಗಿ ಬಿಡ್ತಿದ್ದಾರೆ. ಅತ್ತೆ, ನನ್ನ ಹಸ್ಬೆಂಡ್ ಮತ್ತೆ ಅಮ್ಮ ಅವರೆಲ್ಲ ಜೊತೆ ಹೋಗ್ತಿದೀವಿ. ಅಜ್ಜಿ ಅವರೆಲ್ಲ ಹೋಗ್ತಿದೀವಿ. ನೋಡೋಣ ಏನೇನ್ ಅಡಿಗೆ ಮಾಡ್ಕೊಂಡು ಹೋಗ್ತಿದೀವಿ, ಎಲ್ಲೆಲ್ಲಿ ಹೋಗ್ತಿದೀವಿ. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡ್ಸ್ಕೊಂಡ್ ಬರೋಕಿರುತ್ತೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಾಗೆ ನಮ್ಮ ಊರು ದೇವಸ್ಥಾನ ಕೇದಾರ್ನಾಥದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಗ ಅಮ್ಮನ ಮನೆ ಹೋಗ್ತಿರೋ ಕಾರಣ ಒಂದ್ಸಲ ಹಣ್ಣುಕಾಯಿ ಮಾಡ್ಸ್ಕೊಂಡ್ ಬರೋಣ ಅಂತ ಬಂದಿದ್ವಿ ನಾನು, ನನ್ನ ಹಸ್ಬೆಂಡ್. ಸೊ ನೋಡೋಣ ಯಾವ ತರ ಇದೆ ದೇವಸ್ಥಾನ, ಏನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಲೈಟಾಗಿ ಮಳೆ ಬಂದ್ ನಿಂತಿತ್ತು. ನಾವು ಹೋಗೋ ಟೈಮಲ್ಲಿ ಮಳೆ ಬಂದಿರೋದಕ್ಕೂ ಅದಕ್ಕೂ ಇನ್ನೂ ನೋಡೋ ಖುಷಿ ಅನಿಸ್ತಿತ್ತು ದೇವಸ್ಥಾನನ. ನನಗೆ ರೈನಿ ಸೀಸನ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿತ್ತು ದೇವಸ್ಥಾನ ವೆದರ್, ನೇಚರ್ ಎಲ್ಲ ನೋಡ್ಬಿಟ್ಟು. ಬಳ್ಳಿಗಾವಿನ ಈ ಹಿಂದೆ ಬೆಳಗಾವಿ, ಬೆಳ್ಳಿಗಾವಿ ಮತ್ತೆ ಬಲ್ಲಿಂಗಾವಿ ಮತ್ತು ಬಲ್ಲಿಪುರ ಅಂತ ಕರಿತಿದ್ರು. ಈ ದೇವಾಲಯ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿ ಬರುತ್ತೆ ಮತ್ತು ಅಲ್ಲಮ ಪ್ರಭುಗಳು ಸಹ ಇಲ್ಲೇ ಜನಿಸಿದ್ದು. ಈ ದೇವಾಲಯ 11 ಮತ್ತು 12ನೇ ಶತಮಾನಗಳಲ್ಲಿ ಪಶ್ಚಿಮ ಚಾಲುಕ್ಯರ ಆಳ್ವಿಕೆ ಪ್ರಮುಖ ಕೇಂದ್ರವಾಗಿರೋ ದೇವಾಲಯ ಇದು. ಈ ದೇವಾಲಯ ಹೊಯ್ಸಳ ಶೈಲಿಯಲ್ಲಿರೋ ದೇವಾಲಯ. ಇದು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಯ್ತು ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಾರಂಭವಾಗಿ ಹೊಯ್ಸಳರ ಕಾಲದಲ್ಲಿ ಇದು ಪೂರ್ಣಗೊಂಡಿರೋ ದೇವಾಲಯ. ಮತ್ತೆ ಇನ್ನೊಂದೇನು ವಿಶೇಷ ಅಂದ್ರೆ ಹೊಯ್ಸಳ ವಿಷ್ಣುವರ್ಧನ ರಾಣಿ ಇದಾರಲ್ಲ, ಶಾಂತಲಾ ದೇವಿ, ಅವ್ರ ತರ್ಮನೇನು ಇದೇ ಆಗಿರುತ್ತೆ. ಮತ್ತೆ ಈ ದೇವಸ್ಥಾನದ್ದು ವಿಶೇಷ ಏನಂದ್ರೆ ತ್ರಿಕೂಟಾಚಾರ ಶೈಲಿಯಲ್ಲಿದೆ. ಅಂದ್ರೆ 3 ಗೋಪುರಗಳನ್ನು ಹೊಂದಿರುತ್ತದೆ ದೇವಸ್ಥಾನ.
ಅವಾಗಿನ ಶಿಲ್ಪಿಗಳು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದ್ರೆ ನೋಡಕ್ಕೆ ಖುಷಿ ಆಗುತ್ತೆ. ಆಕ್ಚುಲಿ ಇದು ನಮ್ಮ ಅಜ್ಜಿ ಊರು ಹೌದು. ಚಿಕ್ಕವರಿದ್ದಾಗ ನಾವ್ ಇಲ್ಲಿ ಬರ್ತಿರ್ತಿದ್ವಿ, ಈ ದೇವಸ್ಥಾನ ಎಲ್ಲ ನೋಡ್ತಿರ್ತಿದ್ವಿ. ಬಟ್ ಅವಾಗ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೋಷಿಯಲ್ ಲೆಸನ್ ಅಲ್ಲೆಲ್ಲ ಇದ್ರ ಬಗ್ಗೆ ಬಂದಿತ್ತು, ಅವಾಗೂ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಮ್ಗೆ ತಿಳಿತಾ ತಿಳಿತಾ ಇದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವಾಗೆಲ್ಲ ಸ್ಕೂಲ್ಗಳಲ್ಲಿ ಒನ್ ಡೇ ಟ್ರಿಪ್ ಅಥವಾ ಪಿಕ್ನಿಕ್ ಅಂತೆಲ್ಲ ಇಟ್ಟಾಗೆಲ್ಲ ಬೆಳ್ಳಿಗಳಿಗೆಲ್ಲ ಕರ್ಕೊಂಡ್ ಬರ್ತಿರ್ತಿದ್ರು. ಇವಾಗ ಕೆಲವೊಂದು ಸ್ಕೂಲ್ಗಳಲ್ಲಿ ಮಿಸ್ ಮಾಡದೆ ಕರ್ಕೊಂಡ್ ಬರ್ತಾರೆ. ಇವಾಗಿನ ಪೇರೆಂಟ್ಸ್ ಮಕ್ಕಳಿಗೆ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅದ್ರ ಬಗ್ಗೆ ಜ್ಞಾನ ಎಲ್ಲ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಮಕ್ಕಳನ್ನ ವೆಕೇಶನ್ಗೆ ಬೇರೆ ಕಡೆ ಕರ್ಕೊಂಡು ಹೋಗೋದೇ ಈ ತರ ಪ್ಲೇಸ್ ಗಳಿಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೂ ಇದ್ರ ಬಗ್ಗೆ ಏನು ಅಂತೆಲ್ಲ ತಿಳಿತಾ ಹೋಗುತ್ತೆ. ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ 3 ಗೋಪುರಗಳು ಹೊಂದಿದೆ ಅನ್ನಲ್ವಾ, ಇದೇ ನೋಡಿ 3 ಗೋಪುರ ಹೊಂದಿರೋದು. ಇದು ಬ್ಯಾಕ್ ಗ್ರೌಂಡ್ ಇಂದ ಅದು ಆಕ್ಚುಲಿ ದೇವಸ್ಥಾನ ಬ್ಯಾಕ್ ಗ್ರೌಂಡ್ ಇದು. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಮಳೆ ಬಂದಿರೋದಕ್ಕೂ ವೆದರ್ಗೂ ಅದಕ್ಕೂ ಈ ಗಿಡಗಳಿರೋದಕ್ಕೂ ತುಂಬಾ ವ್ಯೂಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡಕ್ಕೆ ಖುಷಿ ಆಗುತ್ತೆ ಅಲ್ವಾ. ಅಂಡ್ ಇಲ್ಲಿ ಮ್ಯೂಸಿಯಂ ಸಹ ಇದೆ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಮನೆ ಬರೋದ್ರೊಳಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಹೋಗ್ಬೇಕಿತ್ತಲ್ವಾ. ಸೊ ಮನೆಯಲ್ಲಿ ಉಡಕ್ಕಿ ಹಾಕಕ್ಕಿರುತ್ತೆ 5 ಜನ. ಸೊ ಮನೇಲಿ ಅಜ್ಜಿ ಮತ್ತೆ ಅತ್ತೆನೇ ಸೇರಿ 5 ಉಡಕ್ಕಿ ಹಾಕಿದ್ರು. ಉರಿ ಹೋಗಕ್ಕೆ ಅಂತ ಕರ್ಜಿಕಾಯಿ ಮತ್ತೆ ಬುತ್ತಿ ರೆಡಿ ಮಾಡಿದ್ರು. ಅತ್ತೆ ಮತ್ತೆ ಅತ್ತೆ ಚಿಕ್ಕಮ್ಮ ಸೇರಿ 5 ಉಡಕ್ಕಿ ಹಾಕಿದ್ರು ಮನೇಲೇನೆ. ಅದಾದ್ಮೇಲೆ ದೇವ್ರ ಹತ್ರ ಎಲ್ಲ ಇಟ್ಟು ಕೈ ಮುಕ್ಕೊಂಡು ಅಜ್ಜಿ, ಅತ್ತೆ, ಚಿಕ್ಕಮ್ಮ, ಅತ್ತೆ, ಅಮ್ಮ ಮತ್ತೆ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲ ನಮ್ಮ ಊರಿಗೆ ಅಂದ್ರೆ ಹೊಸೂರು ನಾವಿರೋದು, ಅಮ್ಮನ ಮನೆ ಹೊಸೂರು. ಸೊ ಹೊಸೂರಿಗೆ ಬಿಡಕ್ ಬಂದ್ರು.
ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.